ಹ್ಯಾಪಿ ಬರ್ತ್ಡೇ ಟು ಯು. ಮಮ್ಮಿ. ಹೌದು, ರಾಜಾರಾಮ ಎಲ್ಲಿ? ಅರ್ಚನೆ ಮಾಡ್ಸಿದ್ರಾ? ಏನತ್ ಕೈಯಲ್ಲಿ? ಓಹ್, ತ್ರಿಶೂಲ ಡಾಲರಾ? ನೋಡಿದ್ಯಾ ಭೈರವಿ, ನಿಂಗೆ ಒಡ ಹುಟ್ಟಿದವರು ಇದ್ದಿದ್ರು ಇಷ್ಟು ಆಕ್ರಿಂದ ತರ್ತಿರ್ಲಿಲ್ಲ. ಇವಕ್ಕೆ ನಿನ್ ಮೇಲೆ ಎಷ್ಟೊಂದು ಪ್ರೀತಿ ನೋಡಿದ್ಯಾ? ನೋಡು ಭೈರವಿ, 3 ಶಕ್ತಿಗಳು ಒಂದಾಗಿ ಸೇರಿರೋ ಈ ತ್ರಿಶೂಲದ ಹಾಗೆ ನೀವು ಮೂವರು ಯಾವಾಗ್ಲೂ ಒಂದಾಗಿರ್ಬೇಕು. ಭೈರವಿ, ರಾಜ, ಭೈರವಿ, ನಿನ್ ಚಿಕ್ಕಪ್ಪ ಮೂರ್ತಿ ತುಂಬಾ ದಿವಸದಿಂದ ನನ್ ಕೊಲ್ಲಕ್ಕೆ ಹೊಂಚಾಗ್ತಿದ್ದ. ಆ ಗುಳಿನ ಅವನೇ ಕಳ್ಸಿರ್ಬೇಕು. ಮಗು, ನೀನಿಲ್ಲಿಂದ ಹೊರಟೋಗು, ಇಲ್ಲಾಂದ್ರೆ ಆ ದುಷ್ಟ ನಿಂಗೇನಾದ್ರೂ ಅಪಾಯ ಮಾಡ್ತಾನೆ. ಹೋಗಮ್ಮ. ಮಮ್ಮಿ, ನಾನು ಹೋಗಲ್ಲ ಮಮ್ಮಿ. ರಾಜ, ನೀವಿಬ್ರು ಭೈರವಿನ್ ಕರ್ಕೊಂಡು ಎಲ್ಲಾದ್ರೂ ದೂರ ಹೋಗ್ಬೇಡಿ. ನೀನೇನೇ ಹೇಳಿದ್ರೆ ನನ್ನಾಗಲ್ಲ ಮಮ್ಮಿ, ನೀನೇನೇ ಹೇಳಿದ್ರೆ ನನ್ನಾಗಲ್ಲ. ನನ್ ಮಾತು ಕೇಳಮ್ಮ. ನಿನ್ನ ಎಲ್ಲೂ ಆಗಲ್ಲ ಮಮ್ಮಿ. ಭೈರವಿ, ಅಲ್ಲ ಆಟೋಗೆ ಬರ್ತೀನಿ ಹಾಗಿದೆ. ಬೇಗ ಹೋಗಮ್ಮ. ಭೈರವಿ ಕರ್ಕೊಂಡು ಹೋಗು. ಇಲ್ಲ, ಹೋಗಮ್ಮ. ಹೋಗು, ಹೋಗಮ್ಮ, ಹೋಗೆ, ಹೋಗು. ಇವಳು ಕತೆ ಕ್ಲೋಸ್ ಆಯ್ತು. ಆ ಮಗುನ ಬಿಡ್ಬಾರ್ದು. ಬರ್ರೋ. ನೀವಿಬ್ರು ಆ ಕಡೆ ಹೋಗಿ, ನಾವ್ ಈ ಕಡೆ ಹೋಗ್ತೀವಿ. ಹೊಡಕ್ಕಾಗಲ್ಲ, ನಾನು ಬಚ್ಚಿಟ್ಕೊಂತೀನಿ, ನೀವು ಬಚ್ಚಿಟ್ಕೊಳ್ಳಿ. ನಮ್ಮ ಮಗು ಎಲ್ಲರೂ ಕಾಣಿಸ್ತಾನೆ ಇಲ್ಲ. ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾಯಿ ಕೋತಿನೂ ಕಾಣಿಸ್ತಾ ಇಲ್ಲ. ನನಗೆ ಮೋಸ ಮಾಡಿ ಎಲ್ಲಿ ಬಚ್ಚಿಟ್ಕೋತಾರ, ನಾನು ನೋಡೇ ಬಿಡ್ತೀನಿ. ನೀ ಆ ಕಡೆ ಬಿಡ್ತಾವ.
ಬರ್ತಿತ್ತು. ಬಾ ಎಲ್ಲರೂ ಕರ್ಕೊಂಡು ಹೋಗಿ ಮದ್ದಕ್ ಬಾ. ಬಾ ರಾಮು ಬಾ ಬಾ. ರಾಮರಾಜ, ಆ ಗುಂಡಗಳು ಇಲ್ಲಿಗೂ ಬಂದ್ಬಿಡ್ತಾರೆ. ನಾವು ಆ ದಡಕ್ ಹೋಗ್ಬೇಕು. ರಾಜ, ನಂಗೆ ಈಜಕ್ ಬರಲ್ಲ. ರಾಮು ಗೇಟ್ ಬಿದ್ದಿದೆ. ನಮ್ಮಿಬ್ಬರನ್ನ ನೀನೇ ಕರ್ಕೊಂಡು ಹೋಗ್ಬೇಕು. ರಾಜ, ಮೊದ್ಲು ರಾಮನ್ ಕರ್ಕೊಂಡು ಹೋಗು, ಆಮೇಲೆ ಬಂದು ನನ್ ಕರ್ಕೊಂಡು ಹೋಗು, ಸರಿನಾ? ರಾಜ, ಭದ್ರವಾಗಿ ಹೋಗು. ರಾಮು, ಸರಿಯಾಗಿ ಕೂತ್ಕೋ. ರಾಮು, ರಾಜ. ರಾಜ, ಬಾ ರಾಜ, ಬಾ. ಏನ್ರು ಹೊಡಿತೀರೇನ್ರು? ದಮ್ಮಿದ್ರೆ ಒಬ್ಬೊಬ್ರೆ ಬನ್ನಿ, ಒಂದ್ ಕೈ ನೋಡ್ಕೋತೀನಿ. ಚಂದ್ರ, ನೀ ಸ್ವಲ್ಪ ಸುಮ್ಮನೆ ಯಾಕಪ್ಪ? ಇವನೇನ್ ತಪ್ಪು ಮಾಡ್ದ? ಇವ್ನ್ ಮಾಡಿರೋ ತಪ್ಪುನ ಬಾಯಲ್ಲಿ ಹೇಳಕ್ಕಾಗಲ್ಲ ಅಮ್ಮ. ನಾಚಿಕೆಟ್ ಬಡ್ಡಿ ಮಗ ನೀನೇ. ಏನ್ ಮಾಡ್ದ ಅಂದ್ರೆ ನೀನೇನೋ ಹೇಳೋದು, ನಾನೇ ಹೇಳ್ತೀನಿ. ಅಮ್ಮ, ಏನ್ ನಡೀತು ಅಂತ ಗೊತ್ತಾದ್ರೆ ಇಂಥ ಜಾಣ್ ಮಗನ್ ಹೆತ್ತಿದ್ದಕ್ಕೆ ನೀನ್ ಹೆಮ್ಮೆ ಪಡ್ತೀಯ. ಹೌದೇನು? ಏನ್ ನಡೀತಪ್ಪ? ಹೇಳ್ತೀನಮ್ಮ. ಏನ್ ನಡೀತಂದ್ರೆ ಪುಟಿ, ಬಾಳೆಹಣ್ಣು ತಿನ್ನಮ್ಮ. ನಂಗ್ ಬೇಡ. ತಿನ್ನಮ್ಮ. ನಂಗ್ ಬೇಡ ಅಂದ್ರೆ ಬೇಡ. ತಿನ್ನೆ, ಯಾವಾಗ್ಲೂ ನಿನ್ನಿದೆ ಗೋಳು. ಸುಮ್ಮನೆ ತಿನ್ನೆ. ಯಾಕಮ್ಮ ಮಗುನ್ ಹಾಗೆ ಹೊಡಿತೀರಾ? ಅಲ್ಲಮ್ಮ, ಮಕ್ಕಳನ್ನ ಚೆನ್ನಾಗಿ ಒಳ್ಳೆ ಮಾತಲ್ಲಿ ತಿದ್ದಬೇಕು. ಹಾಗೆಲ್ಲ ಹೊಡಿ ಕುಡ್ದು ಟ್ಯಾಕಲ್ ಹೇಗ್ ಮಾಡ್ಬೇಕು ನಾ ಹೇಳ್ಕೊಡ್ತೀನಿ. ಎಲ್ಲಿ ಬಾಳೆಹಣ್ಣು ಕೊಡಿ ಇಲ್ಲಿ. ಏನ್ ಮಗು ನಿನ್ನ ಹೆಸರು? ಪ್ರೀತಿ. ಬಾಳೆಹಣ್ಣು ತಿನ್ನಮ್ಮ. ನಂಗ್ ಬೇಡ. ಬೇಡ ಅನ್ಬಾರ್ದಮ್ಮ, ದೊಡ್ಡವ್ರ ಮಾತನ್ನ ಕೇಳ್ಬೇಕು. ನಂಗ್ ಬೇಡ ಅಂದ್ರೆ ಬೇಡ. ಓ, ನೀನ್ ಬೇಡ ಅಂತೀಯ. ಈ ಬಾಳೆಹಣ್ಣನ್ನ ಈ ತರ ಬಿಚ್ಚಿ ನಾನೇ ನಿನಗೆ ಬೇಡ ಅಂದ್ರೆ ಇದನ್ನ ಗೋಳಕ್ಕಂತ ಬೇಡ, ನಾನೇ ತಿಂತೀನಿ. ತಿಂತೀಯ? ತಿನ್ನು, ತಿನ್ನಮ್ಮ, ತಿನ್ನು ಮರಿ. ನೋಡಿದ್ರ ಮಗು ಹ್ಯಾಕ್ ತಿಂತು. ಮಕ್ಕಳನ್ನ ಈ ರೀತಿ ಟ್ಯಾಕಲ್ ಮಾಡ್ಬೇಕು, ಅರ್ಥ ಮಾಡ್ಕೊಂಡ್ರ? ಏನ್ ಹಾಳು ಮಗುನ, ಹಾಲು ಕುಡಿಯೋಕು ರಚ್ಚೆ ಹಿಡಿಯುತ್ತೆ. ಕುಡಿಯೇ, ಅಳ್ಬೇಡ. ಕುಡಿಯೇ, ಕುಡಿಯ ಹಾಲು. ಅಳ್ಬೇಡ ಕಣೆ. ಕುಡಿಯೇ. ಅಯ್ಯಯ್ಯೋ, ಈ ಮಗುನ್ ಹಾಗೆಲ್ಲ ಹೊಡಿಬಾರ್ದಮ್ಮ. ಮಕ್ಕಳು ಟ್ಯಾಕಲ್ ಮಾಡೋದು ಹಾಗಲ್ಲ. ಇರಿ, ನಾನ್ ತೋರಿಸ್ತೀನಿ. ಹುಚ್ಚು ಮರಿ, ಜಾನ್ ಮರಿ, ಹಾಗೆಲ್ಲ ಗಲಾಟೆ ಮಾಡ್ಬಾರ್ದಮ್ಮ, ಅಲ್ವಾ? ನೋಡು, ನೀನ್ ಕುಡಿದೇ ಇದ್ರೆ ನಾನೇ ಕುಡಿದು ಬಿಡ್ತೀನಿ. ನೀನೇ ಹೇಳಮ್ಮ, ನಾನು ಆ ಮಗುಗ್ ಹೇಳ್ಕೊಟ್ಟಿತ್ತಪ್ಪ. ನನ್ನ ಕರ್ಮ. ನೋಡಿಪ್ಪ, ನನ್ ಮಗ ಏನೂ ತಿಳಿದೇ ಇರೋನು. ಅವನ್ ಮಾತು ಬೇರೆಯವ್ರಿಗೆ ಅಪಾರ್ಥವಾಗತ್ತೆ. ನೋಡಿ ಅಮ್ಮ, ಈ ಅಪಾರ್ಥದ ಕತ್ತೆಗೆ ಸರಿಯಾಗಿ ಬುದ್ಧಿ ಹೇಳಿ. ಇಲ್ದೆ ಹೋದ್ರೆ ಒಂದಲ್ಲ ಒಂದ್ ದಿವಸ ಅದೇ ತಿಂದು ನೆಗೆದು ಬೀಳ್ತಾನೆ. ನಡೀರ. ಚಂದ್ರು, ನೀನ್ ನನ್ ಮದ್ವೆ ಆಗ್ಬೇಕಾಗಿರೋಳು. ಅದ್ ಎಷ್ಟು ಕಷ್ಟ ಪಡ್ಬೇಕಾಗಿದ್ಯೋ. 70, 80, 90, 100. ರಾಜ, ಇಷ್ಟು ದಿನ ನಾನ್ ನಿನ್ನನ್ ಕಾಪಾಡಿದ್ದಕ್ಕೆ ಈ ದಿನ ನೀನ್ ನನಗ್ ಸಹಾಯ ಮಾಡ್ತಾ ಇದ್ದಿ. ಹೆಣ್ಣು ಕುಣಿತಾ ಇದ್ರೆ ಜೊಲ್ ಸುರಿಸ್ತಾ ಮೈ ಮರ್ತು ನಿಂತು ಬಿಡ್ತಾರೆ. ಇಂಥವ್ರ ಜೇಬ್ಗೆ ಕತ್ರಿನ ಏನು ಕುಡುಗೋಲ್ ಹಾಕಿದ್ರು ಗೊತ್ತೇ ಆಗಲ್ಲ. ಗೊತ್ತಾಯ್ತಾ? ರಾಜ, ಪಿಕ್ ಪ್ಯಾಕೆಟ್ ನಲ್ಲಿ ನೀನ್ ನನ್ನನ್ನೇ ಬೇಯಿಸಿದ್ಯಾ? ಹಾ, ಆದ್ರೆ ಒಂದು ಒಳ್ಳೆ ಜನ ಬಡಬಗ್ರ ಹಣನ ನಾವ್ ಎಗರಿಸಬಾರ್ದು. ಆದ್ರೆ
ಹಲ್ಕಗಳು, ಸೋಮಾರಿಗಳು, ಕೇಡಿಗಳ ಹಣನ ಲವಕ್ ಅಂತ ಎಗರಿಸ್ಬಿಡ್ಬೇಕು, ಗೊತ್ತಾಯ್ತಾ? ಒಳ್ಳೆ ರಾಜ. 8 8 8 8 8 ಏನ ಎಣಿಸ್ತಿದಿ? ಅವರೆಲ್ಲ ಒಳಗಡೆ ಹಾಕಿ ಲೆಕ್ಕ ಹಾಕ್ತಾ ಇದ್ಯಾ? ಲೆಕ್ಕ ಅಲ್ಲ ಅದು, ನನ್ನೊಂದು ಕೊಡ ಬಿದ್ದೋಗ್ಬಿಟ್ಟೈತೆ. ನಂಗೆ ಈಜಕ್ ಬರಕಿಲ್ಲ. 9 ಜನ ಕಳಿಸಿವ್ನಿ, ಬಡತ ಒಬ್ಬರ ತರಬಾರ್ದಾ? ನಿಂಗೆ ಈಜಕ್ ಬರ್ತದ? ಯು ಬ್ಲಡಿ ಫೋಲ್, ಅವ್ರ ಜೊತೆ ನಾನು ಕೌಂಟ್ ಮಾಡ್ತಾ ಇದೀಯಾ? ಮೊದ್ಲೇ ನನ್ಗೆ ನೀರಿನ ಗಂಡಾಂತರ ಇದೆ. ಒಳಗ್ ತಳ್ಳಿರೋರು ಅಲ್ಲೇ ಸತ್ರೆ ವಾಟ್ ಯು ಡೂ? ಹೋಗುಡು. ಈಗ ತಳ್ಳಿದವರೆಲ್ಲ ಸಾಯವರೆಲ್ಲ ಮಟ್ಲೆ ಜಾತಿಯವರು, ಸಮುದ್ರದಲ್ಲಿ ಸಂಚಾರ ಮಾಡೋ ಪಾಕಡಗಳು. ಅವರು ಪಾಕಡಾನೇ ಆಗ್ಲಿ ಪಕೋಡಾನೇ ಆಗಿರ್ಲಿ, ವೈ ಡು ಯು ವಾರಿ? ಅದ್ ಸರಿ, ಇಲ್ಲಿ ಮುದ್ದಪ್ಪನವರು ನಿನಗೆ ಗೊತ್ತಾ? ಎದುರಿಗೆ ಕುಂತೀವಿ, ಗುಡ್ ಸಿಗ್ಲಿಲ್ವಾ? ಯು ಆರ್ ಮುದ್ದಪ್ಪ, ಕಾಂಟ್ರಿ ಬಾಯ್. ತೆಗೆದು ಹಾಕ್ಬಿಡ್ತೀನಿ ನೋಡು, ನಾನ್ ಕಂಟ್ರಿ ಅಲ್ಲ, ಒಳ್ಳೆ ಜಾತಿ. ಕಂಟ್ರಿ ಅಂತ ಹೇಳಿದ್ರೆ ಕೆಟ್ಟವನು ಅಂತ ಅಲ್ಲ, ಹಳ್ಳಿ ಹುಡುಗ. ಮಿಸ್ಟರ್ ಮುದ್ದಪ್ಪ, ಐ ವಾಂಟ್, ನಿನ್ನಿಂದ ನನಗೊಂದು ಹೆಲ್ಪ್ ಆಗ್ಬೇಕಾಗಿದೆ. ಎಲ್ಲಪ್ಪ ಹಂಗಂದ್ರೆ ಏನ್ರ? ದಟ್ ಮೀನ್ ಸಹಾಯನ? ಅದೇನ್ ಹೇಳಿ, ಚಿಟಿಕೆ ಹೊಡೆದ ಮಾಡ್ಕೊಟ್ಬಿಡ್ತೀನಿ. ನನಗೆ ಒಂದು ಮಂಕಿ, ದಟ್ ಮೀನ್ ಕೋತಿ ಬೇಕು. ಕೋತಿನ? ಯಾಕೆ ಬೀದಿಲ್ ದುಮ್ರಾಟ ಆಡಿಸ್ತೀರಾ? ನಾನ್ ನೋಡಿದ್ರೆ ಕೋತಿ ಆಡ್ಸೋಂತರ ಇದ್ದೀನ? ಹಂಗೇನು ಇಲ್ರ, ಆದ್ರೂ ಹೊಸಿ ಅನುಮಾನ ನಂಗೆ. ನಾನೊಬ್ಬ ವಿಜ್ಞಾನಿ, ದಟ್ ಮೀನ್ ಸೈಂಟಿಸ್ಟ್. ಚಿಷ್ಟ ಪುಷ್ಟ ನಂಗೆ ತಿಳಿಯಂಗಿ ನಿಮ್ಮ ಹೆಸರು ಹೇಳಿ ಸಾಕು. ಸೈಂಟಿಸ್ಟ್ ಡಾಕ್ಟರ್ ಮಸಾಲೆ. ಗೊತ್ತಾಯ್ತು. ದೋಸೆ ಈಗ ಸರಿಯಾಗಿ ರುಬ್ಬವ್ರೋ ಇಲ್ವೋ, ಉಳಿಯಾಗೈತೋ ಇಲ್ವೋ ಅಂತ ಪರೀಕ್ಷೆ ಮಾಡೋ ಹೋಟೆಲ್ ಡಾಕ್ಟರ್. ಮಿಸ್ಟರ್ ಮುದ್ದಪ್ಪ, ನನ್ನ ಹೆಸರನ್ನ ಹಿಂದೆ ಇರೋ ಹಿಸ್ಟ್ರಿ ನಿನಗಿನ್ನು ಗೊತ್ತಿಲ್ಲ. ನನ್ನ ಹೆಸರು ಮರಿಸ್ವಾಮಿ ಲೇಪಾಕ್ಷಿ ಅಂತ. ಬಟ್ ಐ ಆಮ್ ಎ ಸೈಂಟಿಸ್ಟ್. ಜನ ವಿಚಿತ್ರವಾಗಿ ಕರಿಬೇಕು ಅಂತ ಹೆಸರನ್ನ ಮೊಟಕ್ ಮಾಡ್ಕೊಂಡು ಡಾಕ್ಟರ್ ಮಸಾಲೆ ಆಗಿದ್ದೇನೆ. ಬಹಳ ಸಂದಾಗೈತೆ ನಿಮ್ ಹೆಸರಿನ ಪುರಾಣ. ನಿನ್ನ ಪುರಾಣನ ಪಕ್ಕಕ್ಕಿಡು. ನಾನು ರಿಸರ್ಚ್ ಮಾಡೋದಕ್ಕೆ 1 ಕೋಟಿ ಕೊಡ್ತೀಯಾ? ಕಾಸು ಎಷ್ಟು ಕೊಡ್ತೀರಾ? ಮಂಕಿ ಆಸ್ಕ್ ಮನಿ. ಕೋಟಿ ಕಾಸು ಕೇಳಪ್ಪ. ಕೋಟಿ ಕೇಳೋದು ಕಡ್ಲೆಕಾಯಿ, ಅದನ್ನ ಹಿಡ್ಕೊಡೋದಕ್ಕೆ ನಾನ್ ಕೇಳೋದು ಕಾಸು. ಓಕೆ, ನೋ ಪ್ರಾಬ್ಲಮ್, ಟೇಕ್ ದ ಮನಿ. ನನಗೆ ಮೊದಲು ಕೋಟಿ ಕೊಡ್ಸು. ಒಳ್ಳೆ ಅವಸರದ ಗಿರಾಕಿ ಆಯ್ತಲ್ಲ. ಅದ್ ಸರಿ, ನಾನ್ ಕೋತಿ ಹಿಡಿತೀನಿ ಅಂತ ನಿಮ್ಗೆ ಯಾರು ಹೇಳಿದ್ದು? ನಿನ್ನ ಮುಖ ನೋಡಿದರೆ ಗೊತ್ತಾಗೋದಿಲ್ಲವಾ? ಡೋಂಟ್ ವರಿ ಕಂತ್ರಿ ಬಾಯ್, ಒಂದು ಪೆಟ್ಟಿಗೆಯನ್ನು ಕಳಿಸ್ತೀನಿ. ಕೋತಿಯನ್ನು ಹಿಡಿದು ಅದರಲ್ಲಿಡು. ಕಳಿಸ್ತೀರಿ? ಓಸಿ ದೊಡ್ಡ ಪೆಟ್ಟಿಗೆ ಕಳಿಸಿ. ವಾಯ್? ಯಾಕೆ? ಹೇಳಕ್ಕಾಗಕ್ಕಿಲ್ಲ. ನಿಮ್ಮ ಅದೃಷ್ಟ ಕುಲಾಯಿಸಿ ದೊಡ್ಡ ಕೋತಿ ಸಿಕ್ಕಿದ್ರೆ ಓಕೆ. ನನಗೆ ಯಾವಾಗಲೂ ದೊಡ್ಡದು ಬೇಕು. ನೋ ಪ್ರಾಬ್ಲಮ್. ದೊಡ್ಡ ಸಿಕ್ತಮ್ಮ. ಅರೆ, ಕೋತಿ ಯಾರೋ ಸಾಕಿದ್ದು, ಎಲ್ಲ ತನಗ್ ತಿಳಿದ ಮಗು ಅಂತ ನಿನ್ನನ್ ಬಿಟ್ಟಿದೆ. ಭಯ ಪಡ್ಬೇಡಮ್ಮ, ಪಾಪ ಮೂಗ್ಜೀವಿ. ಶರದಿಯು ಏಕವಾಗಿರಲು ಹೇಗೆ ಬಂದೆಯೋ ಎಲೆ ಕೋತಿ. ರಾಮ ಬೆಳಕಣಪ್ಪ. ಅಯ್ಯೋ, ಕುಣಿಕೆ ತೆಗಿಯಪ್ಪ. ಆತ್ರ ಪಟ್ಟು ಸಾಯೋ ತೀರ್ಮಾನ ತಗೋಬೇಡ. ಆತ್ಮಹತ್ಯೆ ಮಹಾಪಾಪ ಅಲ್ಲ. ಸಾಯೋ ಅಂತದ್ದು ನಿನ್ ಜೀವನದಾಗ ಏನಾಗೈತೆ? ಅಂಗಡಿ ಸೀಬೆಹಣ್ಣು ತಿಂದು ದುಡ್ಡು ಕೊಡೋಕ್ಕಾಗದೆ ಅವಮಾನ ಆಯ್ತಾ? ನಾ ಕೊಡ್ತೀನಿ. ಮನೆ ಬಾಡಿಗೆ ಕೊಡ್ಲಿಲ್ಲ ಅಂತ ಮನೆಯವ್ರು ಗಲಾಟೆ ಮಾಡ್ದಾ? ನಾ ಕೊಡ್ತೀನಿ. ಬ್ಯಾಂಕ್ ಸಾಲ ತೀರ್ಸಕ್ಕಾಗದೆ ಬ್ಯಾಂಕ್ನವ್ರು ತಗಾದೆ ಮಾಡಿದ್ರ? ನಾ ಕೊಡ್ತೀನಿ.
ಮಕ್ಕಳ ಬರಿಲ್ಲದ ಚಿಂತೆನಾ? ನಾ ಕೊಡ್ತೀನಿ. ಅದನ್ನ ಮಾತ್ರ ನನ್ ಕೈ ಕೊಡಕ್ಕಾಗಿಲ್ಲಪ್ಪ. ಒಂದ್ ಕೆಲಸ ಮಾಡು, ಈಗ ಸೀದಾ ನಮ್ ಮನೆಗ್ ಬಾ. ನಾವಿಬ್ರು ಕಡ್ಲೆಕಾಯಿ ತಿನ್ಕೊಂಡು ನಿನ್ನ ಸಮಸ್ಯೆನ ಬಗೆಹರಿಸ್ಬಿಡ್ತೀನಿ. ಬಾ. ಮುದ್ದ ಹೊಡಿತು ನಿಂಗೆ ಬಂಪರ್ ಲಾಟ್ರಿ. ಈ ಮಂಗನ್ ತಗೊಂಡೋಗಿ ಮಸಾಲೆ ಹತ್ರ ತಳ್ಳಿದ್ರೆ ಹೆಚ್ಚು ಕಾಸು ವಸೂಲಿ ಗ್ಯಾರಂಟಿ. ವೆರಿ ಗುಡ್ ಚಂದ್ರು, ನೀನೇ ಪರ್ಫೆಕ್ಟ್ ಶಿಷ್ಯ. ಇನ್ಮೇಲೆ ನಿನ್ ಯಾರು ಗೆಲ್ಲಕ್ಕಾಗಲ್ಲ. ಎಲ್ಲ ನಿಮ್ಮ ಆಶೀರ್ವಾದ ಗುರು. ಚುಪ ಇಲ್ಲ, ಕೂಡ್ಲಿಕ್ಕೆ ಎದ್ರಿಲ್ಲ, ಒಳ್ಳೆ ಸುಮ್ಮ ಹೀರೋ ತರ. ಇದು ಹೇಗೆ ಅಂಕಲ್? ಭೈರವಿ, ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಗಂಡಸನ್ನ ಹುಚ್ಚನನ್ನಾಗೂ ಮಾಡ್ಬೋದು, ಇಲ್ಲ ಬುದ್ಧಿಶಾಲಿಯನ್ನಾಗೂ ಮಾಡ್ಬೋದು. ಮಂಕುತಿಮ್ಮನಾಗಿದೆ ನನ್ನನ್ನ ರಣಧೀರನನ್ನಾಗಿ ಮಾಡಿದ್ದು ನನ್ನ ಚೆಲ್ವಿ. ಅಂದ್ರೆ ಇನ್ಮೇಲೆ ನಿನ್ನ ಯಾರು ಮಂಕ್ ಮಾಡಕ್ಕೆ ಆಗಲ್ಲ. ರಾಜ ಬಂದ್ಬಿಟ್ರಾ? ಇಷ್ಟ ದಿವಸ ಎಲ್ಲಿದ್ರಿ? ಭೈರವಿ, ಇವ್ರು ಯಾರು? ನಮ್ ಫ್ರೆಂಡ್ಸು. ಅಂದ ಹಾಗೆ ಇವ್ರ ಹೆಸರೇನು? ಇದು ರಾಜ. ಹಲೋ. ಇದು ರಾಮು. ಹಾಯ್. ಭೈರವಿ, 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 ಏನಾಯ್ತು? ಭೈರವಿ, 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 ಭೈರವಿ. ಈ ತ್ರಿಶೂಲ ನಿನ್ನ ಪ್ರಾಣ ಕಾಪಾಡ್ತು. ಭೈರವಿ, ಗುಂಡು ನಿನ್ನ ಎದೆ ಬಡಿಯೋ ಬದಲು ಈ ತ್ರಿಶೂಲ ಬಡಿತು. ಅದ್ ಸರಿ, ಅವ್ನ್ ಯಾಕೆ ನಿನ್ನ ಕೊಲಕ್ ಪ್ರಯತ್ನ ಪಟ್ಟ? ಅದೊಂದು ದೊಡ್ಡ ಕಥೆ ಅಂಕಲ್. ಸರ್, ಗುಡ್ ನ್ಯೂಸ್. ಭೈರವಿ ನಾನು ಸುಟ್ಟು ಸಾಯಿಸ್ಬಿಟ್ಟೆ. ಸಭಾಷ್ ರಂಗ, ನಿನ್ ಹೆಂಡತಿ ತಾಳಿ ಉಳಿತು. ಬಾ, ಲಾಯರ್ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮಿಸ್ಟರ್ ಮೂರ್ತಿ. ಮಗು ಬಗ್ಗೆ ಏನಾದ್ರು ಸುದ್ದಿ ತಿಳಿತಾ? ಅದನ್ನ ಯಾಕೆ ಸರ್ ಕೇಳ್ತೀರಾ? ಮಗುನ್ ಹುಡ್ಕೊಂಡು ಹೋದವರೆಲ್ಲ ಅಲ್ದು ವಾಪಸ್ ಬಂದ್ಬಿಟ್ರು. ಮಗುಗೇನಾಗಿದೆಯೋ ಅಂತ ತುಂಬಾ ಭಯವಾಗಿದೆ. ಒಂದು ವೇಳೆ ಮಗುಗೇನಾದ್ರೂ ಆಗಿದ್ರೆ, ಹಾಗೇನಾದ್ರೂ ಮಗು ಸತ್ತಿದ್ರೆ ಆಸ್ತಿ ಎಲ್ಲ ಅನಾಥಾಶ್ರಮಕ್ಕೆ ಸೇರುತ್ತೆ. ವಾಟ್ ಡು ಯು ಮೀನ್? ಐ ಮೀನ್, ವಿಲ್ನಲ್ಲಿ ಹಾಗೆ ಬರೆದಿರೋದು. ಅಷ್ಟರಿ, ನಿಮ್ಗೆ ಈ ಅನುಮಾನ ಬರೋದಕ್ಕೆ ಕಾರಣ ಭೈರವಿಗೇನಾದ್ರೂ? ಅಂಥದ್ದೇನಾಗಿರಲ್ಲ ಸರ್. ನಮ್ಮ ಅಣ್ಣನ ಮಗಳಿಗೆ ಯಾವತ್ತೂ ಬರೋಲ್ಲ. ಅವಳು ಬದುಕೇ ಇರ್ತಾಳೆ ಸರ್. ಸರ್, ಅವಳು ಬದುಕೇ ಇರ್ತಾಳೆ. ಏನು, ಸ್ವಂತ ಚಿಕ್ಕಪ್ಪ ಆದವನೇ ನಿನ್ನ ತಬ್ಲಿ ಮಾಡಿ ಆಸ್ತಿನೆಲ್ಲ ಅನುಭವಿಸ್ತಿದ್ದಾನ? ಅವನ್ ಮನುಷ್ಯ ಅಲ್ಲಮ್ಮ, ಮೃಗ. ದೇವರವನ್ ಶಿಕ್ಷೆ ಕೊಡದೆ ಬಿಡಲಮ್ಮ. ಹಾಗಂತ ನಾವ್ ಸುಮ್ನೆ ಬರ್ದು ಚಂದ್ರು. ಹಾಗಾದ್ರೂ ಮಾಡಿ ನೀನೇ ಮುಂದೆ ನಿಂತು ಆಸ್ತಿನ ಭೈರವಿ ಕೈಗೆ ಬರೋ ಹಾಗೆ ಮಾಡ್ಬೇಕು. ಹೌದಮ್ಮ, ನಾನಿವತ್ತೇ ಭೈರವಿನ್ ಕರ್ಕೊಂಡು ಆ ಊರಿಗೆ ಹೋಗ್ತೀನಿ. ಊರಿನ ಹಿರಿಯರ ಮುಂದೆ ಭೈರವಿನ್ ತೋರಿಸಿ ಆ ಅಯೋಗ್ಯ ಮಾಡಿದ ಕುತಂತ್ರ ಹೇಳಿ ಭೈರವಿಗೆ ಆಸ್ತಿ ದಕ್ಕೋ ಹಾಗೆ ಮಾಡಿದ್ಮೇಲೆನೆ ನಾನು ವಾಪಸ್ ಬರೋದು. ಏನಿವತ್ತೆಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಇವತ್ತಿಂದ ಈ ಆಸ್ತಿ ನೋಡ್ಕೊಳ್ಳೋ ಹೊಣೆನ ಊರ್ ಜನಗಳ ಮುಂದೆ ನಿಮ್ಗೆ ಒಪ್ಸೋಣ ಅಂತ ಬಂದಿದ್ದೀನಿ. ನಿಲ್ಸಿ. ಏನಯ್ಯ ಪೂಟ್ಲಾಯ್ರಿ, ಯಾರ ಮನೆ ಆಸ್ತಿನ ಯಾರ ಕೈಗೆ ಒಪ್ಪಿಸ್ತಾ ಇದೆಯಾ? ಈ ಆಸ್ತಿಗೆ ಯಜಮಾನಿ ಇವಳು. ಯಾಕೋ ಹಾಗೆ ದುರ್ಗುಟ್ಕೊಂಡು ನೋಡ್ತಿದ್ಯಾ? ಹೇಳಿದ್ ಕೇಳಿಸಲ್ವಾ? ಸುಮ್ನೆ ಗಲಾಟೆ ಮಾಡಬೇಡ. ಯಾರೋ ನೀನು? ನಾನ್ ಯಾರು ಅನ್ನೋದು ಮುಖ್ಯ ಅಲ್ಲ, ಈ ಆಸ್ತಿ ಯಾರಿಗೆ ಸೇರ್ಬೇಕಾಗಿದೆ ಅನ್ನೋದು ಮುಖ್ಯ. ಒಳ್ಳೆ ಮಾತಿನಲ್ಲಿ ಆಸ್ತಿ ನಿವಳಿಗೆ ಒಪ್ಪಿಸ್ಬಿಡು. ಓಕೆ? ಐಸಿ. ಆಸ್ತಿ ಏನು ಕಡ್ಲೆಪುರಿ ಇನ್ಕೊಂಡ್ಬಿಟ್ಟಿದ್ಯಾ? ಬಂದು ಕೇಳಿದವ್ರಿಗೆಲ್ಲ ಬೊಗ್ಸೇಲ್ ತುಂಬಿಸ್ಕೊಡೋಕೆ. ಏಯ್, ಯಾರ ಮಗು ಇದು? ಚಿಕ್ಕಪ್ಪ, ನಾನು ಭೈರವಿ. ಗುರ್ತು ಸಿಗ್ಲಿಲ್ವಾ? ಐಸಿ.
ನೀನು ಭೈರವಿನ? ಒಂದು ನಿಮಿಷ ತಾಳು. ಭೈರವಿ, ನಂತರನೇ ಇದೆಯಲ್ಲ, ಯಾರ್ ನೀನು? ನಾನು ಭೈರವಿ. ಏನೋ ನೀನ್ ಭೈರವಿನ? ಸುಳ್ಳು ಹೇಳ್ಬೇಡ, ನಾನ್ ಭೈರವಿ. ನಾನು ಏನೋ ನೀನ್ ಭೈರವಿನ? ಏನ್ರಿ ಇದು ಆಶ್ಚರ್ಯವಾಗಿದೆಯಲ್ಲ, ಎರಡು ಮಕ್ಕಳು ಒಂದೇ ತರ ಇದ್ದಾರೆ. ಇದರಲ್ಲಿ ಭೈರವಿ ಯಾರು? ನಾನ್ ಕರ್ಕೊಂಬಂದಿರೋ ಹುಡುಗಿನೇ ನಿಜವಾದ ಇಂಪಾಸಿಬಲ್. ನಾನ್ ಹುಡುಗಿ ಕಂಡಿಡಿದು ಕರ್ಕೊಂಬಂದಿರೋ ಮಗುನೇ ಭೈರವಿ. ಇಷ್ಟೆಲ್ಲ ಕನ್ಫ್ಯೂಷನ್ ಯಾಕೆ? ಮೃಗಗಳಿಗೆ ಮನುಷ್ಯನ ವಾಸನೆ ಕಂಡುಹಿಡಿಯುವ ಶಕ್ತಿ ಇದೆ. ಈ ಕೋತಿ ನಾಯಿಗೆ ಈ ಕೆಲಸ ವಹಿಸಿದ್ರೆ ಆಯ್ತು. ಕರೆಕ್ಟ್ ಆಗಿ ಹೇಳಿದೆ ರಾಜ. ರಾಮು, ನಾನ್ ಕರ್ಕೊಂಬಂದಿರೋ ಹುಡುಗಿನೇ ನಿಜವಾದ ಭೈರವಿ. ಹೋಗಿ ಗುರ್ತು ಹಿಡಿದು ಇವ್ರ ಮುಖಕ್ಕೆ ಮಸಿ ಬಳಿರಿ. ಕಮಾನ್ ಗೋ. ರಾಜ, ನೀನ್ ಹೊಳೆಯಲ್ಲಿ ಸತ್ತೋಗ್ಬಿಟ್ಟೆ ಅನ್ಕೊಂಡೆ. ನನ್ ಅದೃಷ್ಟ ನೀನ್ ಬಂದ್ಬಿಟ್ಟಿ. ಬಾ ರಾಜ, ಬಾ ರಾಜ. ರಾಜ, ಅವಳ ಮಾತ್ ಸುಳ್ಳು, ನೀನ್ ನಂಬೇಡ. ರಾಮು, ನೋಡ್ತೀಯಾ, ನೀನ್ ಹಾಕಿದ $, ನನ್ ಕುತ್ಕಲೇ ಇದೆ. ರಾಮು, ಅವಳ ಮಾತ್ ನಂಬೇಡ. ನೀನ್ ಹಾಕಿದ $, ನನ್ ಕುತ್ಕಲೇ ಹೋಗ್ಯಾ. ಏನ್ರಿ ಗುಂಡನ, ಕೋತಿ ನಾಯಿ ನಿಜವಾದ ಮಗುನ್ ಕಂಡಿಡಿತೆ ಅಂತ ಹೇಳ್ಬಿಟ್ಟು ಇರೋ ವಿಷಯನ ಕನ್ಫ್ಯೂಸ್ ಮಾಡ್ಬಿಟ್ರಲ್ರಿ. ಅಯ್ಯೋ, ನಾನು ಏನಿಸಿದು ಒಂದು, ಇವು ಮಾಡಿದು ಒಂದು. ಈಗ ಏನ್ ಮಾಡೋದು ನೀವೇ ಹೇಳಿ ಸ್ವಾಮಿ. ಸರಿ, ಒಂದ್ ಕೆಲಸ ಮಾಡೋಣ. ಈ ಎರಡು ಮಕ್ಕಳು ಇಲ್ಲೇ ಇರ್ಲಿ. ಇದರಲ್ಲಿ ನಿಜವಾದ ಭೈರವಿ ಯಾರು ಅಂತ ಕಂಡುಹಿಡಿಯೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಏನ್ ಹೇಳ್ತೀರಾ ಮೂರ್ತಿಗಳೇ? ಐ ಸಿ, ಧಾರಾಳವಾಗಿರ್ಲಿ. ಆಗ್ಲೇ ಯಾರು ಮೋಸಗಾರರು ಅಂತ ಪ್ರೂವ್ ಮಾಡಕ್ ಸಾಧ್ಯ ಆಗೋದು. ಈಗ ಬಂದ್ಯಾ? ಅಲ್ಲಯ್ಯ, ಮಗುಗೆ ಆಸ್ತಿ ಕೊಡ್ಸಿ ವಾಪಸ್ ಬರ್ತೀನಿ ಅಂತ ಹೇಳಿ ಸುಖವಾಗಿದೆ ಅಂತ ಇಲ್ಲೇ ಝಾಂಡ ಹೊರ್ಬಿಟ್ಯಾ? ಅದನ್ನ ಯಾಕೆ ಕೇಳ್ತೀಯ? ಈ ಮನೇಲಿ ಭೈರವಿ ತರಾನೇ ಇನ್ನೊಂದು ಮಗು ಇದೆ. ಆಸ್ತಿ ಕೊಡಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದಾನೆ. ಅವನ ಹತ್ರ ಇರೋ ಮಗು ಡೂಪ್ಲಿಕೇಟ್ ಅಂತ ಪ್ರೂವ್ ಮಾಡೋದೇ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅಯ್ಯ, ಅದಕ್ಕೇನೀಗ? ನಾವಿಬ್ರು ಸೇರಿ 1 ನಿಮಿಷದಲ್ಲಿ ಅದನ್ನ ಸರಿ ಮಾಡೋಣ. ಅದ್ ಸರಿ, ನೀನ್ ಯಾರು ಅಂತ ಕೇಳಿದ್ರೆ ಏನ್ ಹೇಳೋದು? ಭೈರವಿಗೆ ನೀನ್ ಕಾವಲು, ನಿನಗೆ ನಾನ್ ಕಾವಲು, ಅಷ್ಟೇ. ಲವ. ಭವಾನಿ, ನಾನಮ್ಮ ನಿಮ್ ತಂದೆ. ನಿನ್ನ ಭವಾನಿ, ಓಡ್ಬೇಡ. ಭವಾನಿ, ಭವಾನಿ, ನಾನಮ್ಮ ನಿಮ್ ತಂದೆ. ಭವಾನಿ, ನಿಲ್ಲಮ್ಮ, ನಿಲ್ಲ ಭವಾನಿ, ನಿಲ್ಲ ಭವಾನಿ. ನನ್ನ ಮಗನೇ, ತಪ್ಪಿಸ್ಕೊಳಕ್ ನೋಡ್ತೀನಿ. ಇನ್ನೊಂದ್ಸಲ ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ರೆ ನಿನ್ನ ಜೀವ ಸಹಿತ ಉಳಿಸೋದಿಲ್ಲ. ಶಾಲೆಯ ಎಲ್ಲಾ ಪ್ರಶಸ್ತಿಗಳು ಕುಮಾರಿ ಭವಾನಿಯ ಪಾಲು. ಡ್ಯಾಡಿ, ಸ್ಕೂಲ್ ನಂಗೆ ಪ್ರೈಸ್ ಕೊಟ್ರು. ಓಹೋ, ಕಂಜೂಷನ್. ಅಯ್ಯೋ ಅಯ್ಯೋ, ಕಂಜೂಷನ್ ಅಲ್ಲ ಡ್ಯಾಡಿ, ಕಂಗ್ರಾಚುಲೇಷನ್. ಓಕೆ, ಏನೋ ಒಂದು. ಸರಿಮ್ಮ ಭವಾನಿ, ಈ ಕಪ್ಪನ್ನ ಅಮ್ಮನ್ ಫೋಟೋ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಹೋಗಮ್ಮ. ಸರಿ ಡ್ಯಾಡಿ. ಡ್ಯಾಡಿ, ಇವತ್ತು ಸಂಪಾದನೆ ಮಾಡ್ರೆ ಹೇಳಿ, ಲೆಕ್ಕ ಬರಬೇಕು. ಹೇಳ್ತೀನಮ್ಮ, ಹೇಳ್ತೀನಿ. ಇವತ್ ಸಂಪಾದನೆ ಮಾಡಿದ್ದು ₹7, ಖರ್ಚು ಮಾಡಿದ್ದು ₹10. ಅಯ್ಯೋ, ಏನ್ ಡ್ಯಾಡಿ ಇದು? ಒಳ್ಳೆ ಗೌರ್ಮೆಂಟ್ ಬಜೆಟ್ ತರ ಹೇಳ್ತೀರಾ. ಏನ್ ಮಾಡೋದು ಭವಾನಿ, ಬಣ್ಣದ ಪೌಡ್ರಿಗೂ ಸೀಮೆ ಸುಣ್ಣಕ್ಕೂ ₹10 ಖರ್ಚಾಯ್ತು. ನಾನು ಬರೆಯೋದು ದೇವರ ಚಿತ್ರ. ಜನ ಅದನ್ನ ನೋಡಿ ಭಕ್ತಿಯಿಂದ ಕೆನ್ನೆ ಮುಟ್ಕೊಂಡು ನಮಸ್ಕಾರ ಮಾಡ್ತಾರೆ ಹೊರತು
ಧಾರಾಳವಾಗಿ ಕಾಸು ಮಾತ್ರ ಕೊಡೋದಿಲ್ಲ. ಹೀಗಾದ್ರೆ ನಾನ್ ಡಾಕ್ಟರ್ ಆದವ್ರು ಹೇಗೆ? ಭವಾನಿ, ನಾನ್ ತಿರುಪೇಟಾದ್ರೂ ಸರಿನೇ, ನಿನ್ನ ಡಾಕ್ಟರ್ ಮಾಡೇ ಮಾಡ್ತೀನಿ. ನೀನ್ ಮಾತ್ರ ಚೆನ್ನಾಗಿ ಓದ್ಬೇಕಮ್ಮ. ಓದ್ತೀನಿ ಡ್ಯಾಡಿ. ಏನಿದು? ಈ ಹಣದ ಕಟ್ಟನ ಇಲ್ಲಿ ಯಾಕೆ ಹಾಕಿದ್ರಿ? ಮೊದಲು ಅದನ್ನ ಕೈಗೆ ತಗೋ. ಚಿಲ್ಲರೆ ಬಿಸಾಕಿದ್ರೆ ಆಯ್ಕೋತೀರಾ, ಆದ್ರೆ ನೋಟನ್ ಬಿಸಾಕಿದ್ರೆ ಅದನ್ನ ಮುಟ್ಟಕ್ಕೆ ಹಂಚ್ಕೋತೀರಾ. ನಮ್ ದೇಶ ಯಾಕೆ ಬಡದೇಶ ಆಗಿದೆ ಅಂತ ಇದರಿಂದಾನೇ ಗೊತ್ತಾಗತ್ತೆ. ನಿಮ್ಮ ಮಾತು ಸರಿ ಇಲ್ಲ. ನಮ್ಮ ಕನ್ನಡ ತಾಯಿ ಯಾವಾಗಲೂ ಬಡ ಪತ್ನಿಯಾಗಿರಕ್ಕೆ ಆಸೆ ಪಡ್ತಾಳೆ ಹೊರತು ಶ್ರೀಮಂತ ವ್ಯಭಿಚಾರಣೆ ಆಗಿರಕ್ಕೆ ಯಾವತ್ತಿಗೂ ಆಸೆ ಪಡೋದಿಲ್ಲ. ನಾನಂತೂ ಇಂಥ ಹಣನ ನನ್ನ ಜೀವನದಲ್ಲೇ ನೋಡಿಲ್ಲ. ಈಗ ನಿನಗೆ ಒಳ್ಳೆ ಕಾಲ ಬಂದಿದೆ. ನೀನ್ ಬರೀತಿರೋ ಈ ದೇವ್ರ ಚಿತ್ರ ನಿನ್ನ ತೀರ್ಪೇತ ಆಗಿ ಮಾಡಿದೆ. ಆದ್ರೆ ನೀನ್ ಹೆತ್ತಿರೋ ಮಗಳು ನಿನ್ನ ಶ್ರೀಮಂತನಾಗಿ ಮಾಡತ್ತೆ. ನೀವೇನು ಹೇಳ್ತಿದ್ದೀರಾ? ಅದನ್ನ ನಡು ಬೀದಿಲಿ ಹೇಳೋಕ್ಕಾಗಲ್ಲ. ನಡಿ ನಿನ್ ಮನೆಗೆ, ಅಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಎಸ್, ನಿನ್ನ ಮಗಳು ಭವಾನಿ ನಮ್ಮ ಅಣ್ಣನ ಮಗಳು ಭೈರವಿ ತರಾನೇ ಇದ್ದಾಳೆ. ಸ್ವಲ್ಪನೂ ವ್ಯತ್ಯಾಸ ಇಲ್ಲ. ಭೈರವಿ ಹೆಸರಲ್ಲಿರೋ ಆಸ್ತಿ ನನ್ನ ವಶವಾಗಬೇಕಾದ್ರೆ ಭವಾನಿ ಭೈರವಿಯಾಗಿ ಬದಲಾವಣೆ ಆಗ್ಲೇಬೇಕು. ಇಲ್ಲ, ಇದು ಸಾಧ್ಯ ಇಲ್ಲ. ಯಾಕೆ ಸಾಧ್ಯವಿಲ್ಲ? ಭೈರವಿ ಚಿಕ್ಕವಳಾದ್ರೂ ತುಂಬಾ ಚೂಟಿ. ತಾನ್ ದಿನ ಮಾಡೋದನ್ನೆಲ್ಲ ಡೈರಿಲಿ ಬರೆದಿರೋ ಅಭ್ಯಾಸ ಅವಳಿಗೆ. ಆ ಡೈರಿ ಈಗ ನನ್ನ ಹತ್ರ ಇದೆ. ಅದನ್ನಿಟ್ಕೊಂಡೆ ಭವಾನಿನ ಭೈರವಿಯಾಗಿ ಬದಲಾಯಿಸ್ತೀನಿ. ಇದು ನನ್ನಿಂದ ಸಾಧ್ಯ. ಕ್ಷಮಿಸಬೇಕು, ನನಗೆ ಬಣ್ಣದ ಚಿತ್ರ ಬಿಡಿಸಿ ಅಭ್ಯಾಸನೇ ಹೊರತು ಬಣ್ಣ ಬಳ್ಕೊಂಡು ವೇಷ ಹಾಕೋ ಅಭ್ಯಾಸ ಕಲ್ತಿಲ್ಲ. ನಿನಗೆ ಎಷ್ಟು ಹಣ ಬೇಕು ಕೇಳು, ನಾನ್ ಕೊಡ್ತೀನಿ. ನಿಮ್ಗ ಹಣ ಅಂದ್ರೆ ಕಸದ ಸಮಾನ ಅಂತ ನನಗೆ ಅವತ್ತೇ ಗೊತ್ತಾಯ್ತು. ನಾನು ನಿಮ್ ಹಾಗಲ್ಲ. ನ್ಯಾಯನ ಕಸದ ಹಾಗೆ ಗಾಳಿ ತೂರ್ ಬಿಡೋ ಸ್ವಭಾವ ನನಗಿಲ್ಲ. ಅಂದ್ರೆ ನಿನ್ ಮಾತಿನ ಅರ್ಥ ಇನ್ನೂ ಅರ್ಥ ಆಗ್ಲಿಲ್ವಾ? ನೀವು ಕಂಡವರ ಆಸ್ತಿನ ದೋಚ್ಕೊಳ್ಳಕ್ಕೆ ನಾನು ಯಾವತ್ತೂ ಶಾಮೀಲಾಗೋದಿಲ್ಲ. ನೀವೇನೇ ಹೇಳಿದ್ರು ನನ್ನ ಮಗಳು ಇನ್ನೊಬ್ಬಳ ತರ ವೇಷ ಹಾಕೋದಿಲ್ಲ. ಐ ಸಿ. ನಿನಗೆ ಒಳ್ಳೆ ಮಾತು ಪಥ್ಯ ಆಗೋದಿಲ್ಲ. ದಡ್ಡನಿಗೆ ದೊಣ್ಣೆ ಏಟೆ. ನಾನ್ ಹೇಳ್ದಾಗ ಕೇಳಿದ್ರೆ ನೀನ್ ಬದುಕೋತೀಯ. ಎಲ್ದಿದ್ರೆ ನಿನ್ ಮಗಳು ಅನಾಥರಾಗ್ಬಿಡ್ತಾಳೆ. ಅಯ್ಯಯ್ಯೋ ಅಂಕಲ್, ನಮ್ ಡ್ಯಾಡಿನ ಏನು ಮಾಡ್ಬೇಡಿ ಅಂಕಲ್. ನಮ್ ಡ್ಯಾಡಿನ ಬಿಟ್ಬಿಡಿ. ನಿನ್ ಡ್ಯಾಡಿ ಬದುಕ್ಬೇಕಾದ್ರೆ ನೀನು ನಾನ್ ಹೇಳ್ದಾಗ ಕೇಳ್ಬೇಕು. ನೀನು ಭೈರವಿ ತರ ನಟಿಸ್ಬೇಕು. ಏನಂತೀಯ? ನೀವ್ ಹೇಳ್ದಂಗ್ ನಾನ್ ನಟಿಸ್ತೀನಿ ಅಂಕಲ್. ನಮ್ ಡ್ಯಾಡಿಗೆ ಏನು ಮಾಡ್ಬೇಡಿ, ಬಿಟ್ಬಿಡಿ ಪ್ಲೀಸ್ ಅಂಕಲ್. ಬೇಡ ಭವಾನಿ, ಬೇಡ ಬೇಡ ಭವಾನಿ, ನೀನ್ ಇವನ್ ಮಾತು ಕೇಳ್ಬೇಡ. ಕೇಳ್ದಿದ್ರೆ ನಿಮ್ಮನ್ ಸುಟ್ಟಾಡ್ತೇಡಿ. ನಾನ್ ಭೈರವಿಯಾಗಿ ನಟಿಸ್ತೀನಿ. ಏ ಹುಡುಗಿ, ನಿಮ್ಮ ಅಪ್ಪನಿಗಿಂತ ನೀನೇ ಬುದ್ಧಿಶಾಲಿ. ಏಯ್, ಈ ಹುಡುಗಿಗೆ ಮನಸ್ಸು ಬದಲಾಗೋ ಚಾನ್ಸಸ್ಸು ಇದೆ. ಕುಂಟ ನಮ್ ಕೆಲ್ಸ ಆಗೋವರೆಗೂ ನಮ್ ಸೇಫ್ ಕಸ್ಟಡಿಯಲ್ಲೇ ಇರ್ಲಿ. ಭವಾನಿ. ಹೌದಂಕಲ್, ಅವ್ರು ನನ್ನ ಭವಾನಿ ಭವಾನಿ ಅಂತ ಕೂಗಿದ್ರು. ಹೌದಾ? ಅವ್ನು ನೋಡಿದ್ರೆ ನಿಂಗೆ ಗುರ್ತಿರಿಯಕ್ಕಾಗತ್ತಾ? ಅಂಕಲ್, ನಾನು ಅವ್ರ ಮುಖ ನೋಡ್ಲಿಲ್ಲ, ಆದ್ರೆ ಅವ್ರ ಕಾಲು ಕುಂತು ಪಾಪ. ಐ ಸಿ. ಅವ್ರಿನ್ನೇನಾದ್ರೂ ಹೇಳಿದ್ರ? ಬಾಮ್ಮ, ನಾನ್ ನಿಮ್ ತಂದೆ ಅಂದ್ರು. ನನ್ಗೆ ಭಯ ಆಗೋಯ್ತು. ನಾನ್ ಓಡ್ ಬಂದ್ಬಿಟ್ಟೆ. ಅಂದ್ರೆ ಸಂದೇಹನೇ ಇಲ್ಲ, ಈ ಮನೆಗೆ ಬಂದು ಸೇರ್ಕೊಂಡಿರುವ ಆ ಡೂಪ್ಲಿಕೇಟೇ ಭವಾನಿ, ಆ ಕುಂಟಾನೇ ಅವರಪ್ಪ. ಭೈರವಿ, ಬಾ ದೇವಸ್ಥಾನಕ್ಕೆ ಹೋಗೋಣ. ಯಾಕೆ ಅಂಕಲ್? ಆ ಕುಂಟ ಅಲ್ಲೇ ಎಲ್ಲೋ ಇರ್ಬೇಕು. ಅವ್ನು ಕೇಳಿದ್ರೆ ನಿಜ ಏನು ಅಂತ ಗೊತ್ತಾಗುತ್ತೆ. ಅವರು ಅಲ್ಲಿರಲ್ಲ ಅಂಕಲ್. ಯಾಕೆ? ಬರ್ತಾ ನಾನ್ ತಿರುಗ್ ನೋಡ್ದೆ.
4 ಜನ ಚೆನ್ನಾಗಿ ಹೊಟ್ಟು ಅವ್ರು ನೆಲ್ಕೊಂಡು ಹೋದ್ರು. ರಾಜಾರಾಮು, ನೀವಿಬ್ರು ಹೋಗಿ ಅರುಣ್ ಕೀ ತಗೊಂಡ್ ಬರ್ತೀರಾ? ಶಬ್ದ ಮಾಡ್ತೀವಿ, ಬನ್ನಿ. ನನ್ನ ಹೆಸರು ನಿಂಗೆ ಗೊತ್ತು? ನಿಮ್ಮಪ್ಪ ಹೇಳಿದ್ರು. ನಮ್ಮಪ್ಪನ್ನ ನೀನ್ ನೋಡಿದ್ಯಾ? ನೋಡ್ದೆ, ಆದ್ರೆ ಮಾತಾಡಕ್ಕಾಗ್ಲಿಲ್ಲ. ಹೌದಾ? ಇಲ್ಲ, ಆ ರೌಡಿ ಅಂಕಲ್ ಹೊಡೆದ್ರಂತಲ್ಲ, ತುಂಬಾ ನೋವತ್ತಾ? ಪಾಪ. ನೀನ್ ತುಂಬಾ ಒಳ್ಳೆ ಹುಡುಗಿ, ನನ್ ಮನಸ್ಬಿಡು, ನಾನ್ ತಪ್ಪು ಮಾಡ್ದೆ. ಅಚ್ಚರಿ, ನೀನ್ ನನ್ ತರ ನಟಿಸ್ತಿದ್ಯಾ? ಹೇಳ್ತೀನಿ, ಅದು ಈಗೇನು ನಮ್ಮಪ್ಪಂಗೋಸ್ಕರ ನಾನು ಆಕ್ಟ್ ಮಾಡ್ಲೇಬೇಕಲ್ಲ. ಕರೆಕ್ಟ್. ಆ ರೌಡಿಗಳ ಕೈಯಿಂದ ತಪ್ಪಿಸ್ಕೊಳ್ಳಕ್ಕೆ ನಾನೊಂದು ಐಡಿಯಾ ಹೇಳ್ತೀನಿ. ಏನ್ ಐಡಿಯಾ? ನಾನೇ ಭವಾನಿ ಅಂತ ಹೇಳ್ಕೊಂಡು ನಿಮ್ಮಪ್ಪನ ಹತ್ರ ಹೋಗ್ತೀನಿ. ಆಮೇಲೆ ಅಲ್ಲಿವರೆಗೂ ರಾಜಾರಾಮು ನಿಮ್ ಜೊತೆ ಇರ್ತಾರೆ. ಸರಿ? ರಾಮು, ರಾಜ, ಇಕ್ಕಿನ ಅಲ್ಲೇ ಇಟ್ಬಿಡಿ. ನೋಡು, ನಮ್ಮಪ್ಪನ ಹತ್ರ ಹೋದಾಗ ನೀನು ಉಗುರ್ ಕಚ್ಬೇಕು. ಕರೆಕ್ಟ್. ಹಾಗ್ ಮಾಡಿ ಅವ್ರಿಗೆ ಮನಸ್ ನೋಡಿ ಕೊಡ್ತಾನ. ಜೋಪಾನ, ಚಿಂತಿಸ್ಬೇಡ. ನೀನು ಲಿಟಲ್ ಸ್ಟಾರು, ನಾನು ಸೂಪರ್ ಸ್ಟಾರು. ಜಟಕ ಕುದುರೆ ಹತ್ತಿ ಪ್ಯಾಟೆಗೊಮ್ಮ, ಜರದ ಬೀಡ ತಿಂತ ಕರ್ಗ ನೋಡಮ್ಮ. ಹಾಯ್ ಭೈರವಿ. ಬಾ ಮರಿ. ಆಂಟಿ, ನಾನ್ ಭೈರವಿ ಅಲ್ಲ, ಭವಾನಿ. ನೋಡಿ. ಅಂದ್ರೆ ನೀವಿಬ್ರು ಜಾಗ ಬದಲಾಯಿಸ್ಬಿಟ್ರಾ? ಹೇಗಿದೆ ನಮ್ ಸೆಟಪ್? ಫಸ್ಟ್ ಕ್ಲಾಸ್. ನೋಡು, ನಾನು ಒಂದು ಸೆಟಪ್ ಮಾಡಿದ್ದೀನಿ, ಬಾ ತೋರಿಸ್ತೀನಿ. ಭವಾನಿ, ಬಾ ಬಾ ಬಾ. ಈ ಗಾಡಿ ನೋಡು, ಇದನ್ನ ರಾಜ ಎಳೆಯುತ್ತೆ, ಇದ್ರಲ್ಲಿ ರಾಮು ಕೂತ್ಕೊಳ್ಳುತ್ತೆ. ಆ ಖದೀಮ ಭೈರವಿನ ನಿಮ್ಮಪ್ಪ ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಇವು ಅವನ್ನ ಫಾಲೋ ಮಾಡುತ್ತೆ. ಆಂಟಿ, ಈ ಗಾಡಿಲಿ ಏನಿರುತ್ತೆ? ಈ ಸ್ವಿಚ್ ಬೋರ್ಡ್ಗೆ ಈ ವೈರ್ ತಗಲ್ಸಿದ್ರೆ ಢಮ್ 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 ಅಂತ ಗುಂಡ್ಸಿಡಿಯುತ್ತೆ. ಈ ಪೈಪ್ ನಲ್ಲಿ ಬಂದೂಕ್ ಇಟ್ಕೋಬಹುದು. ಹಾಕಿದ್ದೆ ನನ್ ಸೆಟಪ್. ಆಂಟಿ, ವೆರಿ ಗುಡ್. ನಾನ್ ಬರೋ ತನಕ ಮೌತಾರ್ಗನ್ ಬಾರಿಸ್ತಾ ಇದ್ದೆ, ನಾನ್ ಬಂದ ತಕ್ಷಣ ಅಳ್ತೀಯ. ನಮ್ಮ ಅಪ್ಪನ್ ನೋಡ್ಬೇಕು. ನಿಮ್ಮ ಅಪ್ಪನ್ ನೋಡ್ಬೇಕಾ? ಐ ಸಿ, ಏರ್ಪಾಟ್ ಮಾಡ್ತೇನೆ.
ನಿನ್ನ ಕುಂಡು ಡ್ಯಾಡಿ ಅಲ್ಲಿದ್ದಾನೆ, ಹೋಗಿ ಮಾತಾಡ್ಸು. ರೆಡಿ ಮಾತಾಡಿ ರೆಡಿ. ನಾನು ಭವಾನಿ ತಂದಿರೋದು, ಮಾತಾಡಿ ರೆಡಿ. ನೀನ್ ಭವಾನಿ ಅಲ್ಲ, ಭೈರವಿ. ಅಲ್ಲ, ನಾನು ಭೈರವಿ ಅಲ್ಲ, ಭವಾನಿ. ತಿರುಗಿ ನೋಡಿ. ಚೋಟುದ್ ಹುಡುಗಿ ನೀನೇ ಇಷ್ಟ ಆಟ ಆಡಿದ್ರೆ ಆಳತ್ರ ನಾನಿನ್ ಎಷ್ಟು ಆಟ ಆಡಿರ್ಬೇಕು. ಇವನು ನಾನ್ ತಯಾರು ಮಾಡಿದ ಆಳು, ನಿಮ್ಮ ಅಪ್ಪ ಅಲ್ಲ. ಭೈರವಿ, ನೀನ್ ಸೇರಾದ್ರೆ ನಾನ್ ಸವಾ ಸೇರ್. ಏ ರಂಗ, ಇವನ್ನ ಒಳ ಕೂಡಾಕ. ಪ್ರಸ್ಥಾನ ಕಟ್ಟಿಸಿದವರು ನಮ್ಮನತನದವರು. ಪ್ರತಿ ವರ್ಷನೂ ದೇವರ ಉತ್ಸವನ ಯಾರು ನಡ್ಸ್ಕೊಂಡ್ ಬರ್ತಾ ಇದ್ರು ಅನ್ನೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಹಾಗೇನೆ ದೇವಿ ಪ್ರಸಾದನ ನಮ್ಮ ಅತ್ತಿಗೆ ಲಕ್ಷ್ಮಿ ಅವರು ಸ್ವೀಕರಿಸ್ತಾ ಇದ್ರು. ಈ ವರ್ಷನೂ ಅವ್ರ ಪರವಾಗಿ ದೇವಿ ಪ್ರಸಾದನ ಯಾರಾದ್ರೂ ಸ್ವೀಕರಿಸಲೇಬೇಕಲ್ವೇ? ಲಕ್ಷ್ಮೀ ದೇವಿಯವರು ದೇವಿ ಮೇಲಿದ್ದ ಭಕ್ತಿಯಿಂದ ತಾನೇ ತಮ್ಮ ಮಗಳಿಗೆ ಭೈರವಿ ಅಂತ ಹೆಸರಿಟ್ರು. ಭೈರವಿ ಅಂತ 2 ಮಕ್ಕಳಿವೆಯಲ್ಲ, ಯಾರನ್ನು ಕಳಿಸೋದು ಪ್ರಸಾದಕ್ಕೆ? ಈ ಗೊಂದಲನ ಸರಿಪಡಿಸೋಕಿರೋದು ಒಂದೇ ಒಂದು ಉಪಾಯ. ಕಳ್ತನ ಮಾಡಿದವನು, ತಪ್ಪು ಕೆಲಸ ಮಾಡಿದವನು ಇಂಥವನ್ ಬಾಯಿನಲ್ಲಿ ನಿಜ ಬರ್ಸ್ಬೇಕಾದ್ರೆ ದೇವಿ ಮುಂದೆ ಬೆಂಕಿ ಮೇಲೆ ನಡ್ಕೊಂಡ್ಬಂದು ತ್ರಿಶೂಲನ್ ಮುಟ್ಟು ಅಂತ ಹೇಳೋದು ನಮ್ಮೂರಿನ ಪದ್ಧತಿ ಅಲ್ವೇ? ಈಗಲೂ ಹಾಗೆ ಮಾಡೋಣ. ಈ 2 ಮಕ್ಕಳು ಬೆಂಕಿ ಮೇಲೆ ನಡೀಲಿ. ಏನು ಅರಿಯದ ಮಕ್ಕಳನ್ನ ಬೆಂಕಿ ಮೇಲೆ ನಡೆಸೋದು ಅನ್ಯಾಯ. ನೀನೇನು ಮನುಷ್ಯನೋ ರಾಕ್ಷಸನೋ? ನೀನ್ ಯಾಕೆ ಚಂದ್ರು ರೇಗ್ತ್ಯಾ? ನೀನ್ ಕರ್ಕೊಂಡ್ ಬಂದಿರೋ ಮಗು ನಿಜವಾದ ಭೈರವಿನೇ ಆಗಿದ್ರೆ ನಿನಗ್ಯಾಕೆ ಹೆದರಿಕೆ? ಆದ್ರೆ ಒಂದು ಮಾತ್ರ ಜ್ಞಾಪಕ ಇಟ್ಕೋ, ಸುಳ್ಳಾಡಿದ ಮಗು ಸುಟ್ಟು ಬೂದಿ ಆಗುತ್ತೆ. ದೊಡ್ಡವರು ಮಾಡಿದ ತಪ್ಪಿಗೆ ಚಿಕ್ಕ ಮಕ್ಕಳಿಗೆ ಈ ಕಾಲ ಶಿಕ್ಷೆ ಕೊಡೋದು ನಾನು ಖಂಡಿತ ಒಪ್ಪೋದಿಲ್ಲ. ನಿನ್ನೊಪ್ಪಿಗೆ ನಮಗ್ ಬೇಕಾಗಿಲ್ಲ. ಇದು ನಮ್ಮೂರಿನ ಪಂಚಾಯಿತಿ ತೀರ್ಮಾನ. ನಿಜವಾದ ಭೈರವಿ ಯಾರು ಅಂತ ತೀರ್ಮಾನ ಆಗ್ಬೇಕು. ಅದಕ್ಕ 2 ಮಕ್ಕಳು ಬೆಂಕಿ ಮೇಲೆ ನಡ್ಕೊಂಡ್ಬಂದು ಆ ತ್ರಿಶೂಲನ್ ಮುಟ್ಲೇಬೇಕು. ಅವಸರ ಪಟ್ರಿ ಸರ್, 2 ಮಕ್ಕಳು ಬೂದಿ ಆಗ್ತಾರಲ್ಲ. ಆಗ್ಲಿ ಬಿಡ. ಆಸ್ತಿ ಗತಿ? 2 ಸತ್ತೋದ್ರೆ ಆಸ್ತಿ ಅನಾಥಾಶ್ರಮಕ್ಕೆ ಸೇರುತ್ತೆ ಅಷ್ಟೇ ತಾನೇ? ಹೌದು. ಈ ಮೂರ್ತಿ ಅಂದ್ರೆ ಏನಂತ ತಿಳ್ಕೊಂಡಿದ್ಯೋ? ಅನಾಥಾಶ್ರಮದಿಂದ ಆಸ್ತಿ ಪುನಃ ನನ್ನ ಕೈಗೆ ಬಂದ್ ಸೇರೋದಿಕ್ಕೆ ನಾನೊಂದು ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ. ಇವತ್ತು ಭೈರವಿ ಭವಾನಿ 2 ಕ್ಲೋಸ್. ಬೇಡ ಭವಾನಿ, ನಿನ್ ಬೆಂಕಿ ತುಳಿಬೇಡ. ಆ ದೇವ್ರ ಕೋಪ ಬಂದ್ರೆ ನಿನ್ ಪ್ರಾಣಕ್ಕೆ ಆಪತ್ ಬರುತ್ತೆ. ನಮ್ಮಪ್ಪನ ಕಾಪಾಡ್ಲೇಬೇಕು. ನಾ ಬೆಂಕಿನ ತುಳಿ, ಇದೇ ನನ್ ಗುರಿ. ನಿನ್ಗೇನು ತೊಂದ್ರೆ ಆಗದೆ ಇರ್ಲಿ ಅಂತ ಆ ತಾಯಿನ ನಾನ್ ಬೇಡ್ಕೋತೀನಿ. ಏನಾಗುತ್ತೋ ನೋಡ್ಬೇಕು.
ಆ ಮಗುನು ಬೆಂಕಿಲ್ ತುಳ್ಕೊಂಬರ ಕೇಳಿ. ಹೌದಮ್ಮ, ಈ ಪಾಪಿ ಕೈಯಿಂದ ನೀನ್ ಕಾಪಾಡಕ್ಕೆ ಬಂಧನಿಂದ ತಪ್ಪಿಸ್ಕೊಂಡ್ಬಂದ್ಬಿಟ್ಟೆ. ಎಲ್ರು ಕೇಳಿ, ನನ್ನ ತೋಳ್ನಲ್ಲಿರೋಳೆ ನನ್ನ ಮಗಳು ಭವಾನಿ, ಆ ಮಗುನೇ ಭೈರವಿ. ಈ ಅಯೋಗ್ಯ ನನ್ನ ಇಷ್ಟು ದಿವಸ ಬಂಧನದಲ್ಲಿಟ್ಟು ನನ್ನ ಮಗಳನ್ನ ಅಪಹರಿಸಿ ಆಸ್ತಿನ ಲಪ್ತಾಯಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ದ. ಹೌದು, ಚಿಕ್ಕ ಮಗು ಆಸ್ತಿನ ಲಪ್ತಾಯಿಸೋಕೆ ಎಲ್ಲರೆದ್ರಿಗೂ ಒಳ್ಳೆಯವನಾಗಿ ನಾಟಕ ಆಡ್ತಿದ್ದ ಆಷಾಢಭೂತಿ ಇವನು. ಇವನು ಹೀಗೆ ಬಿಟ್ಟರೆ ಎಲ್ಲರಿಗೂ ಆಪತ್ತು. ಹಿಡೀರಿ ಅವನ.